ಇವಾಗ ಇದನ್ನು ತಗೊಂಡೋಗಿ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ 10 ದಿವಸಕ್ಕೆ ಬೇಕಾಗುವಷ್ಟು ನಮ್ಮ ಹತ್ರ ಉಂಟು ಗ್ಯಾಸ್. ಅಂದರೆ 10-12 ಮಾಡ್ಬೋದು. ಅದೇ ಇವರು ಅವಲಕ್ಕಿ ತಿನ್ನಲ್ಲ, ಚಿರುಟಿ ಬೇಡ, ಅದು ಬೇಡ ಇದು ಬೇಡ ಅನ್ಲಿಕ್ಕೆ ಒಂದು 10 ದಿವಸ ಇವರು ಸ್ವಲ್ಪ ನಮಗೆ ನಮ್ಮೊಟ್ಟಿಗೆ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಇದ್ದರೆ ನಾವು ಅಂದರೆ ನಾವು ಸಿಕ್ಕೂ ಕೂಡ ಸಿಗದಂತೆ ತಂದದ್ದಲ್ಲ, ಅದು ಸಿಗ್ತಾನೆ ಇಲ್ಲ. ಎಲ್ರಿಗೂ ಗೊತ್ತು ಮನೆಯಲ್ಲೂ ಪ್ರಾಬ್ಲಮ್ ಉಂಟು ಗ್ಯಾಸಿಂದ. ಹಾಗಾಗಿ ಇವಾಗ ಇವರು ಸ್ಟವಲ್ಲಿ ಮಾಡಬೇಕು ಅಂತೇವೆ. ಆದರೆ ಸ್ಟವಲ್ಲಿ ಮಾಡೋದು ಪ್ರಶ್ನೆ ಅಲ್ಲ, ಕೇರ್ಫುಲ್ ಆಗಿ ಮಾಡಬೇಕು. ಅಂದರೆ ಇವಾಗ ಲಂಬರ್ ಏನು ಹೇಳ್ತಾರೆ ಮೋದಾ ಅದೆಲ್ಲ ಇರುವಾಗ ಇವರು ಸ್ವಲ್ಪ ಜಾಗ್ರತೆ ಮಾಡಬೇಕು. ನಮ್ಮ ಹುಡುಗನೇ ವಿಜೇತ ಅಡುಗೆ ಎಲ್ಲ ಮಾಡ್ತಾನೆ, ಒಳ್ಳೊಳ್ಳೆ ಅಡುಗೆ ಮಾಡಿ ಕೊಡ್ತಾನೆ. ಇವತ್ತು ಕೊಟ್ಟೆ ಕಲ್ಲರ್ ಮಾಡಿದ್ದ, ಕೊಟ್ಟೆ ಕಲ್ಲರ್ ಮಾಡಿ ಬೇಡ ಅಂದಮೇಲೆ ಬೇಡ, ಕೊಟ್ಟೆ ಕಲ್ಲರ್ ಮಾಡಿದ್ದ, ಒಳ್ಳೆ ಅಡುಗೆ ಮಾಡ್ತಾನೆ. ಹಾಗೆ ಇನ್ನೊಂದು ಹೇಳಬೇಕು, ನಮ್ಮದು 5 ಬಂದಿದೆ. ಅಲ್ಲಿ ನಮಗೆ ಇದು ಸೇವಿಗೆ ಮತ್ತೆ ಅದಕ್ಕೆ ಚಟ್ಲಿ ಅಂದರೆ ನಮ್ಮದು ಪ್ರಾನ್ಸ್ ಏನದು ಇದು ಸಿಗಡಿ ಹಾಕಿ ಒಳ್ಳೆ ಅಡುಗೆ ಮಾಡಿದ್ದ. ತಿನ್ಕೊಂಡು ಬಂದಿದ್ದೆ ನಾನು, ಖುಷಿ ಆಯ್ತು. ಇವತ್ತು ಊಟ ಎಲ್ಲ ಮಧ್ಯಾಹ್ನದ ಊಟನೂ ಇಷ್ಟ ಆಯಿತು. ಭಾರಿ ದಿನ ಆಯಿತು ಹೋಟ್ಲಲ್ಲಿ ಬೋಟಲ್ಲಿ ಊಟ ಮಾಡಿ ನಾನು. ಹಾಗೆ ಊಟ ಇಷ್ಟ ಆಯಿತು ಎಲ್ಲ. ಇವತ್ತು ದಿನ ಒಳ್ಳೇದಿತ್ತು. ಫಿಶಿಂಗ್ ಓಕೆ. ಹಾಗೆ ನಾವು ಖುಷಿ ಉಂಟು ಇವತ್ತು. ಆಯ್ತು, ಅಲ್ಲಿ ಬೋಟ್ ಬರ್ತುಂಟು, ಒಂಚೂರು ತೋರಿಸಿ ಕಟ್ ಮಾಡಿ.